ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ ಸೂಪರ್ ಹಿಟ್ ಸಿನಿಮಾದ ಸೂಪರ್ ಹೀರೋಯಿನ್ ಶ್ವೇತಾ ಅವ್ರು ನನ್ನ ಜೊತೆ ಇದ್ದಾರೆ. ಈ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಫೆಬ್ರವರಿ 27ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತ ಅವ್ರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಕೂಡ ಸೂಪರ್ ಆಗಿದ್ದೀನಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸೂಪರ್ ಹಿಟ್ ಟೀ ಶರ್ಟ್ ನಲ್ಲಿ. ನಿಮ್ಮ ಮೊದಲ ರಿಯಾಕ್ಷನ್ ಸೂಪರ್ ಹಿಟ್ ಸಿನಿಮಾದ ಬಗ್ಗೆ? ನನಗೆ ಯಾವಾಗೂ ಒಂದು ಕಾಮಿಡಿ ಫಿಲ್ಮ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಡೈರೆಕ್ಟರು ನರೇಶನ್ ಕರೆದಾಗ, ಓಕೆ ಕಾಮಿಡಿ ಫಿಲ್ಮ್ ಈ ಥರ ಇದೆ, ಸ್ಕ್ರಿಪ್ಟ್ ಈ ಥರ ಇದೆ ಅಂತ ಹೇಳಿದಾಗ ಐ ವಾಸ್ ವೆರಿ ಎಕ್ಸೈಟೆಡ್. ಯಾಕಂದರೆ ಕಾಮಿಡಿ ಅಂತ ಬಂದರೆ ಅದರಲ್ಲೂ ತುಂಬ ಫ್ಲೇವರ್ಸ್ ಬರುತ್ತೆ. ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಒನ್ ಆಫ್ ದ ಕಾಮಿಡಿ ಫ್ಲೇವರ್ಸಲ್ಲಿ ಇದಿತ್ತು. ಸೊ ಒಂದು ಇಂಟರ್ವ್ಯೂಲಿ ಹೇಳ್ತಿದ್ದೆ ಕೂಡ, ಸರ್ ಅವತ್ತು ನರೇಶನ್ಗೆ ಕರೆದಾಗಿ ನಗೋಕ್ಕೆ ಸ್ಟಾರ್ಟ್ ಮಾಡಿದ್ದು, ನಾವು ಶೂಟ್ ಮುಗಿಸೋ ತನಕನೂ ನಗ್ತಾನೆ ಇದ್ವಿ, ಅಷ್ಟು ಫನ್ನಿ ಆಗಿದೆ. ಸ್ಕ್ರಿಪ್ಟಿಂಗ್ ಇರಲಿ, ಕ್ಯಾರೆಕ್ಟರ್ಸ್ ಇರಲಿ, ಸಿಚುವೇಶನ್ಸ್ ಇರಲಿ, ಪ್ರತಿಯೊಂದು ಕೂಡ ಐ ಆಮ್ 100% ಶೋರ್ ಯಾರೇ ನೋಡಿದ್ರು ಸ್ಟಾರ್ಟಿಂಗಿಂದ ಎಂಡ್ ತನಕನೂ ನಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ದಟ್ಸ್ ದ ಇಟ್ಸ್ ಕಂಪ್ಲೀಟ್ಲಿ ಸಿಚುವೇಶನಲ್ ಕಾಮಿಡಿ. ಎಷ್ಟೊಂದು ಸಲ ಡಬಲ್ ಮೀನಿಂಗ್ ಕಾಮಿಡಿ ಮಾಡ್ತಾರೆ, ಅಥವಾ ಇನ್ನೊಬ್ಬರಿಗೆ ಟಾಂಟ್ ಮಾಡಿ ಇಟ್ಸ್ ಆ ಥರ ಯಾವುದೂ ಇಲ್ಲ. ಆ ಸಿಚುವೇಶನ್ ನೋಡಿದ್ರೇ ನಗು ಬರಬೇಕು. ಲೈಕ್ ಈ ಸಿಚುವೇಶನಲ್ಲಿ ಹಿಂಗೆ ತಗ್ಲಾಕೊಂಡಿರೋ ಆ್ಯಂಡ್ ಆ ಸಿಚುವೇಶನ್ನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು. ಸೊ ದಟ್ಸ್ ಹೌ ಇಟ್ ಗೋಸ್ ದ ಹೋಲ್ ಫಿಲ್ಮ್. ಅದು ಹೆಂಗಂದರೆ ಬೆಂಕಿಯಿಂದ ಬಾಣಲೆಗೆ ಅಂತಾರಲ್ಲ, ಹಿಂಗೆ ಒಂದು ಬಾಣಲೆಯಿಂದ ಒಂದು ಬಾಣಲೆಗೆ ಆ ಥರ ಹೋಗ್ತಾನೆ ಇರುತ್ತೆ. ಸೊ ಆ ಥರದ ಕಾಮಿಡಿ ಜಾನ್ರ ಇದು ಅಂತ. ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಎಸ್, ಹೀ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಅದಕ್ಕಿಂತ ಬ್ಯೂಟಿಫುಲ್ ರೈಟರ್ ಅವರು. ಸ್ಕ್ರಿಪ್ಟ್ ನನಗೆ ಗೊತ್ತಿರೋ ಪ್ರಕಾರ ಸ್ಟಾರ್ಟಿಂಗಲ್ಲಿ ಏನು ಅಂದ್ಕೊಂಡಿದ್ರು, ಎಂಡ್ ಆಗೋಷ್ಟರಲ್ಲಿ ಎಷ್ಟೊಂದು ಇಂಪ್ರೊವೈಸೇಷನ್ಸ್ ಆ್ಯಂಡ್ ಇನ್ ಅ ಬೆಟರ್ ವೇ ಆ್ಯಡ್ ಮಾಡಿಕೊಂಡು ಹೋಗ್ತಾ ಇರೋದೇನೆ. ಲೊಕೇಶನ್ಸಿಂದ ಹಿಡಿದು ಪ್ಲ್ಯಾನಿಂಗಿಂದ ಹಿಡಿದು ಪ್ರತಿಯೊಂದೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಎಷ್ಟು ದಿನ ಮಾಡಬೇಕಂತ ಅಂದ್ಕೊಂಡಿದ್ವಿ, ಪ್ರಾಬಬ್ಲಿ ಅದಕ್ಕಿಂತ ಬೇಗನೆ ಮುಗಿಸ್ಕೊಂಡಿದ್ದೀವಿ ಹೊರತು ಯಾವುದೂ ಡಿಲೇ ಅಂತೂ ಆಗಿಲ್ಲ. ನಮ್ಮ ಪ್ರೊಡ್ಯೂಸರು ಅದೇ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಮಗೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ, ನಮಗೆ ಸಪೋರ್ಟಿವ್ ಆಗಿ, ಎಲ್ಲಾದರೂ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಆಯ್ತವಾ ಅದಕ್ಕೆ, ಮತ್ತು ಪ್ರತಿಯೊಬ್ಬರದ್ದು ಸ್ಟ್ರೆಂತ್ ಮೇಲೆ ಹೀ ಈಸ್ ವರ್ಕ್ ರಿಯಲಿ ವೆಲ್. ಗೌರವ್ ಅವ್ರದ್ದೇ ಒಂದು ಫ್ಲೇವರ್ ಇರುತ್ತೆ, ಗಿಲ್ಲಿ ಅವ್ರದ್ದೇ ಒಂದು ಫ್ಲೇವರ್ ಇರುತ್ತೆ, ನನ್ನದೇ ಒಂದು ಫ್ಲೇವರ್ ಇರುತ್ತೆ. ಪ್ರತಿಯೊಬ್ಬರಿಗೂ ಏನು ಹೇಳಿಸಿದ್ರೆ ಅವರಿಂದ ಬೆಟರ್ ಇನ್ನೂ ರಿಯಾಕ್ಷನ್ ಬರುತ್ತೆ, ಆ ಥರ ವರ್ಕ್ ಮಾಡ್ಕೊಂಡಿದ್ದಾರೆ, ವಿಚ್ ಐ ಥಿಂಕ್ ಇಸ್ ಅ ರಿಯಲಿ ಗುಡ್ ಥಿಂಗ್. ದ್ಯಾಟ್ಸ್ ಅಬೌಟ್ ಹಿಮ್ ಆ್ಯಸ್ ಅ ಡೈರೆಕ್ಟರ್. ಗೌರವ್ ಅವ್ರ ಬಗ್ಗೆ ಹೇಳೋದಾದರೆ, ಗಿಲ್ಲಿ ನಟ ಅವ್ರ ಬಗ್ಗೆ ಅವ್ರ ಜೊತೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಗೌರವ್ ಹಾಗೂ ಗಿಲ್ಲಿ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಮುಂಚೆಯಿಂದನೂ ಅವರು ಕಾಮಿಡಿ ಫೀಲ್ಡಲ್ಲೇ ಇರೋರು. ನನಗೆ ಕಂಪೇರ್ ಮಾಡಿದ್ರೆ ಅವರೆಲ್ಲ ಇಲ್ಲಿದ್ದಾರೆ ಅನ್ನೋ ಹಾಗೆ. ನಾನು ಹೊಸದಾಗಿ ಕಾಮಿಡಿ ಜಾನ್ರಾಗಿ ಎಂಟರ್ ಆಗಿರೋದ್ರಿಂದ ಅವರಿಬ್ಬರು ತುಂಬ 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 ಸಪೋರ್ಟಿವ್ ಆಗಿದ್ದರು. ನಂದೇನಾದರೂ ಲೈನ್ ಹೇಳುವಾಗ ಅದನ್ನೇನಾದರೂ ಇಂಪ್ರೊವೈಸ್ ಮಾಡಬೇಕಂದ್ರೆ ಬೋತ್ ಆಫ್ ದೆಮ್ ವುಡ್ ಸೇ, ಹೀಗೆ ಹೇಳಿದ್ರೆ ಇನ್ನೂ ಬೆಟರಾಗಿ ಬರ್ಬೋದು ಅಲ್ವಾ. ಸೊ ಐ ಥಿಂಕ್ ಹೊಸದಾಗಿ ಅಂದರೆ ಒಬ್ರಿಗಿಂತ ಇನ್ನೊಬ್ರು ಬೆಟರಾಗಿ ಮಾಡುವಾಗ ಈ ಥರ ಸಪೋರ್ಟ್ ಇದ್ದರೆ ಎವ್ರಿಬಡಿ ವಿಲ್ ಲುಕ್ ಗುಡ್. ಎಲ್ಲರೂ ಚೆನ್ನಾಗಿ ಕಂಡ್ರೆ ಫಿಲ್ಮು ಚೆನ್ನಾಗಿ ಕಂಡೇ ಕಾಣುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ದಮ್. ವೆರಿ ಸಪೋರ್ಟಿವ್, ವೆರಿ ಫನಿ. ಟೈಮಿಂಗ್ ಹೆಂಗೆ ತೊಗೊಳ್ತಾರೆ ಅನ್ನೋದು ಯು ಕೀಪ್ ಲರ್ನಿಂಗ್ ವಿತ್ ಪೀಪಲ್ ಅಲ್ವಾ. ಸೊ ಹೀರೋಯಿನ್ ಶ್ವೇತಾ ಅವರ ಹಿನ್ನೆಲೆಯ ಬಗ್ಗೆ ಹೇಳಿ. ನಾನು 2019 ಫಿಲ್ಮ್ ಇಂಡಸ್ಟ್ರಿಗೆ ಬರೋಕ್ಕೆ ಅಂತ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಾರ್ಚುನೇಟ್ಲಿ ನನ್ನ ಲಕ್ಗೆ ಆಲ್ಮೋಸ್ಟ್ ವಿತಿನ್ 5 to 6 months ನನಗೊಂದು ಫಿಲ್ಮ್ ಸಿಕ್ತು. ಎಲ್ಲ ಫ್ರೆಷರ್ಸೇ ಮಾಡಿದ್ದು. ಫಿಲ್ಮ್ ಸಿಕ್ಕ ಮೇಲೆ ಐ ಹ್ಯಾವ್ ದಿಸ್ ಥಿಂಗ್, ಬೀಟ್ ಡೈರೆಕ್ಷನ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಇವಳಿಗೆ ಇದು ಗೊತ್ತಿಲ್ವಾ ಅಂತ ಅನ್ಸ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಆಫ್ಕೋರ್ಸ್ ಸಾಯೋ ತನಕ ಕಲಿಯೋದು ಇದ್ದೇ ಇರುತ್ತೆ, ಬಟ್ ದೆನ್ ಸ್ಟಾರ್ಟಿಂಗಲ್ಲಿ ಟು ಬಿ ಪ್ರಿಪೇರ್ಡ್ ಆ್ಯಂಡ್ ಟು ಎಂಟರ್ ಅ ಫೀಲ್ಡ್ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಆ್ಯಕ್ಟಿಂಗ್ ಕ್ಲಾಸ್ ಜಾಯ್ನ್ ಆದೆ. ಉಷಾ ಭಂಡಾರಿ ಅವರು, ಶಿ ಈಸ್ ಒನ್ ಆಫ್ ದ ಫೇಮಸ್ ಏನಂತಾರೆ ಸ್ಟೇಜ್ ಆ್ಯಕ್ಟ್ರೆಸ್. ಅವ್ರ ಹತ್ರ ನಾನು ಕ್ಲಾಸಸ್ ತೊಗೊಂಡಿದ್ದು. ಅಲ್ಲಿ ಕಲಿಯೋಕ್ಕೆ ತುಂಬಾ ಇತ್ತು. ಉಷಾ ಭಂಡಾರಿ ಮ್ಯಾಮ್ ಮಾತ್ರ ಅಲ್ಲ, ಅಲ್ಲಿ ದೀಕ್ಷಿತ್ ಶೆಟ್ಟಿ ಅವರು ನನಗೆ ಟೀಚರ್ ಆಗಿದ್ದರು. ಮತ್ತು ಡಬ್ಬಿಂಗ್ ಆರ್ಟಿಸ್ಟ್ ದೀಪಾ ಭಾಸ್ಕರ್ ಅವರು ಎಲ್ಲರಿಗೂ ಗೊತ್ತಿರ್ಬೋದು, ಶೀ ಟ್ರೈನ್ಡ್ ಫಾರ್ ಮೈ ವಾಯ್ಸ್ ಆ್ಯಕ್ಟಿಂಗ್. ಸೊ ಇಂಥವ್ರ ಜೊತೆ ಎಲ್ಲ ಕಲಿತು ನೀನು ಫಸ್ಟ್ ಫಿಲ್ಮ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂದರೆ ಯು ಹ್ಯಾವ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಅಂದಾಗ ದ್ಯಾಟ್ ಕೌಂಟ್ಸ್ ಅ ಲಾಟ್ ಅಂತ. ಆ ಥರ ನನ್ನದು ಜರ್ನಿ ಸ್ಟಾರ್ಟ್ ಆಗಿತ್ತು. ಅನ್ಫಾರ್ಚುನೇಟ್ಲಿ ನಾಳೆ ಕೋವಿಡ್ನ ಫಸ್ಟ್ ಡೇ ಲಾಕ್ಡೌನ್ ಅಂದರೆ ಇವತ್ತು ಹಿಂದಿನ ದಿನ ಶೂಟ್ ಮುಗೀತು 2 o'clockಗೆ. ನಾಳೆಯಿಂದ ಲಾಕ್ಡೌನ್ ಆಗಿದ್ದು 1.5 ವರ್ಷ ತೆಗಿಲೇ ಇಲ್ಲ. ಸೊ ಅಲ್ಲಿ 1.5 ವರ್ಷ ಅಗೇನ್ ಐ ಹ್ಯಾಡ್ ಟು ಟೇಕ್ ಅ ಬ್ರೇಕ್.
ಆವಾಗ ಅನಿಸ್ತು ಓಕೆ ಬರೀ ಆ್ಯಕ್ಟಿಂಗ್ ಮಾಡಿದ್ರೆ ಸಾಕಾಗಲ್ಲ, ಬಿಕಾಸ್ ನಾನು ಅಂದ್ಕೊಂಡಿರೋ ರೂಲ್ಸ್ ಸುಮ್ಮನೆ ಯಾರು ಬಂದುಬಿಟ್ಟು ಕರ್ದ್ಬಿಟ್ಟು ಕೊಟ್ಬಿಡ್ತಾರೆ ಇಲ್ಲ ಮನೇನು ಮಾಡು ಅಂತ. ವಿ ಹ್ಯಾಡ್ ಟು ಅಂದರೆ ಓಕೆ ಡೈರೆಕ್ಷನಲ್ಲಿ ಕಲಿಬೇಕು ಅಂತ ಹೇಳಿ ಆಫ್ಟರ್ ಕೋವಿಡ್ ಲಾಕ್ಡೌನ್ ನನಗೆ ಇನ್ನೊಂದು ಫಿಲ್ಮ್ ಸಿಕ್ತು. ಅದರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿ ಆ್ಯಕ್ಟಿಂಗಲ್ಲೂ ವರ್ಕ್ ಮಾಡಿಕೊಂಡು ದ್ಯಾಟ್ ವಾಸ್ ಮೈ ಸೆಕೆಂಡ್ ಫಿಲ್ಮ್. ಅದಿನ್ನೂ ರೆಡಿ ಆಗ್ತಾ ಇದೆ. ಬೆಸ್ಟ್ ಮೆಮೊರಿ ಸೂಪರ್ ಹಿಟ್ ಸೂಪರ್ ಹಿಟ್ಟಲ್ಲಿ ಬೆಸ್ಟ್ ಮೆಮೊರಿ ಅಂದರೆ ಒಂದು ಮೂವಿ ಅಂತ ಬಂದಾಗ ಕೆಲವೊಂದು ಸಲ ಓ ಮೈ ಗಾಡ್ ಇಷ್ಟು ಕಷ್ಟ ಆಗ್ತಿದೆ ಅಂತ ಅನಿಸುತ್ತೆ. ಅದೇ ಮೂಮೆಂಟ್ಗೆ ಇಟ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಅ ಬೆಸ್ಟ್ ಮೆಮೊರಿ. ಆ ಥರ ಏನು ಹೇಳ್ತೀನಿ ಅಂದರೆ ಔಟ್ಡೋರ್ ಶೂಟ್ ಮಾಡಿದ್ವಿ ನಾವು ಒಂದು ಸೆಕೆಂಡ್ ಥರ್ಡ್ ಶೆಡ್ಯೂಲಲ್ಲಿ. ಆ ಟೈಮಲ್ಲಿ ಫ್ಲಡ್ಸ್ ಆಗ್ತಾಯಿತ್ತು, ಅಂದರೆ ಫ್ಲಡ್ಸ್ ಇನ್ ದ ಸೆನ್ಸ್ ಥಂಡರ್ ಸ್ಟಾರ್ಮ್ಸ್ ಅದೆಲ್ಲ ತುಂಬ ಜಾಸ್ತಿ ಇತ್ತು ಆವಾಗ. ನಮ್ಮದು ಕಾರ್ ನೋಡಿರ್ತೀರ ನೀವು, ಸೂಪರ್ ಹಿಟ್ ಕಾರು, ಓಪನ್ ಟಾಪ್ ಕಾರ್ ಅದು. ಅದನ್ನು ತಗೊಂಡು ಇಲ್ಲಿಂದ ಒಂದು ಕಡೆಯಿಂದ ಕೋಸ್ಟಲ್ ರೀಜನ್ಸಲ್ಲೆಲ್ಲ ನಾವು ಬರುವಾಗ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮ್ಮ ಟೀಮವ್ರಿಗೇನೆ ಗೊತ್ತು. ದ್ಯಾಟ್ ಅಸೈಡ್ ಪ್ರತಿಯೊಂದು ಸೀನ್ರಿ ನೋಡೋಕ್ಕೆ ಸಿಗೋದಿರ್ಬೋದು, ಇಡೀ ಕರ್ನಾಟಕನ ಒಂದು ಕಡೆಯಿಂದ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಆ್ಯಂಡ್ ಅದೆಲ್ಲದು ನಮ್ಮ ಫಿಲ್ಮಲ್ಲಿ ನಾವು ತೋರಿಸ್ಕೊಡ್ತೀವಿ. ಸೊ ಔಟ್ಡೋರ್ ಶೂಟ್ ಮಾಡೋದು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ದ ಫಿಲ್ಮ್ ಅಂತ ಹೇಳ್ಬೋದು. ಸೂಪರ್ ಹಿಟ್ ಸಿನಿಮಾದ ಬಗ್ಗೆ ನಿಮ್ಗೆ ದೊಡ್ಡ ಕನಸಿದೆ, ದೊಡ್ಡ ಆಸೆ ಇದೆ. ಎಲ್ರಿಗೂ ಕೂಡ ಅಷ್ಟೇ, ಜನ ಬಂದು ಥಿಯೇಟ್ರಲ್ಲಿ ನೋಡಿ ಅಪ್ಕೋಬೇಕು ಅನ್ನೋದು ಕೂಡ ನಮ್ಮ ಆಸೆ. ನಿಮ್ಮ ಕಡೆಯಿಂದ ಕೊನೆಯದಾಗಿ ಪ್ರೀತಿಯ ಕರೆಯೋಲೆ. ಖಂಡಿತವಾಗ್ಲೂ ಎಲ್ಲರೂ ಅವರೊಂದು ಫಿಲ್ಮ್ ಮಾಡುವಾಗ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲ ಪಟ್ಟುನೇ ಮಾಡಿರ್ತಾರೆ. ಅದಕ್ಕಂತ ಫಿಲ್ಮ್ ನೋಡೋದಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್ ನಮ್ಮ ಕಥೆ ನಿಮ್ಮನ್ನು ಸ್ಟಾರ್ಟಿಂಗಿಂದ ಎಂಡ್ ತನಕನೂ ನಗ್ಸುತ್ತೆ ಅನ್ನೋದು ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಒಂದು ಸಲ ಬನ್ನಿ, ಇಷ್ಟ ಆಯಿತು ಅಂದರೆ ಮತ್ತೆ ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಬನ್ನಿ, ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ, ಇಡೀ ಸೂಪರ್ ಹಿಟ್ ತಂಡಕ್ಕೆ ನಮ್ಮ ಕಡೆಯಿಂದಲೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.